LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. Let me again. ಹೇಳ್ತಿರೋ ಸರಿ ಇದೆ. ಲಾಸ್ಟ್ ಇಯರ್ ಬಜೆಟ್ ಇಫ್ ಐ ಆಮ್ ಕರೆಕ್ಟ್ಲಿ ನಾನು ಗಮನಿಸಿದ್ದೀನಿ ಅಂತಂದರೆ ಅದು ನಮಗೆ ಫಸ್ಟು 42.5-43% ಹತ್ರ ಇತ್ತು. ಲಾಸ್ಟ್ ಟೈಮ್ ಇಟ್ ವಾಸ್ ರೆಡ್ಯೂಸ್ ಟು 39%. ಅದು ಏನು ಅಂದರೆ 5 ಕೋಟಿ ಮೇಲೆ ನೀವು ಹಣ ಸಂಪಾದನೆ ಮಾಡಿದ್ರೆ ವರ್ಷಕ್ಕೆ ಅವ್ರಿಗೆ ಇದು 39% ಬರುತ್ತೆ. ಈಗ ನಾನು 30 ಲಕ್ಷ ಮೇಲೆ ತೊಗೊಳ್ತಾ ಇದ್ದೀನಿ ಅಂತಂದರೆ 40 ಲಕ್ಷ ತೊಗೋತೀನಿ, 50 ಲಕ್ಷದ ಒಳಗಡೆ ತೊಗೊಂಡ್ರೆ ಇಟ್ ಅಪ್ರಾಕ್ಸಿಮೇಟ್ಲಿ ಕಮ್ಸ್ ಟು 35-36%. ಆ 5 crores ಅವ್ರ ಮೇಲೆ ಬಂದರೆ ಮಾತ್ರ ಅದು 39% ಆಗುತ್ತೆ, ನಾಟ್ 43. ಯಾಕಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ನಾನು ಗಮನಿಸಿದೆ. ದಟ್ ಈಸ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಎಲ್ಲೂ ಸರ್ಚಾರ್ಜ್ ಬಗ್ಗೆ ಮಾತಾಡಿಲ್ಲ. ವೆದರ್ ದೇ ಚೇಂಜ್ ಮಾಡಿಲ್ಲ ಅಂತ ಇಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಚೇಂಜ್ಡ್. ವೆರಿ ಟ್ರೂ ಸರ್. ಮೈ ಓನ್ಲಿ ಕಂಟೆನ್ಷನ್ ಇಸ್ ಅದು 39% ಆಗಿರಬಹುದು, 43% ಆಗಿರಬಹುದು. ಇಟ್ ಇಸ್ ನಾಟ್ 30% ಅಂತ ಹೇಳ್ತಾ ಇದ್ದೀನಿ. That is correct. Even when you speak of 25% or 20%, it is not 20%. ಅದಕ್ಕೂ ಸರ್ಚಾರ್ಜಸ್ ಸೇರಿಸಬೇಕು. ನಾವು 20 ಅಂದ್ರೆ ಅಲ್ಲಿನೂ 2.5%, 3% ಇದ್ರೆ ಇಟ್ ವಿಲ್ ಬಿ ಆಡೆಡ್. 23-24% ಆಗುತ್ತೆ. ಸ್ಲ್ಯಾಬ್ ನೋಡ್ತಾ ಇದೀವಲ್ಲ ಸರ್, ಆ ಸ್ಲ್ಯಾಬ್ ಮೇಲೆ ಅಂದಾಜು ಎಷ್ಟು ಸರ್ಚಾರ್ಜ್ ಬೀಳಬಹುದು ಸರ್? ಸಿಂಪಲ್ ಆಗಿ ತಗೊಳ್ಳಿ ಸರ್. ಹಿಂದೆ 7 ಲಕ್ಷ ರೂಪಾಯಿ ತನಕ ಪೂರ್ಣ ವಿನಾಯಿತಿ ಇತ್ತು. ಈಗ ಅದು 12 ತನಕ ಹೋಗಿದೆ. 5 ಲಕ್ಷ ರೂಪಾಯಿ ಅಂದರೆ 8% ಆಯಿತು. ಅಷ್ಟು ಐ ಥಿಂಕ್ ಜನಗಳಿಗೆ ದಿಸ್ ಈಸ್ ಸಫಿಷಿಯಂಟ್. ಹಿಂದೆ 7 ಲಕ್ಷ ರೂಪಾಯಿ ತನಕ ತೆರಿಗೆ ರಿಯಾಯಿತಿ 100% ಸಿಗ್ತಿತ್ತು ಅಂಡರ್ 87A. ಇವತ್ತು ಆ 7 ಲಕ್ಷ ರೂಪಾಯಿ ಅನ್ನೋದು 8 ಆಗಿಲ್ಲ, 9 ಆಗಿಲ್ಲ, 12 ಲಕ್ಷ ರೂಪಾಯಿ ತನಕ ನಿಮ್ಗೆ ಫುಲ್ 87A ಬೆನಿಫಿಟ್ ಸಿಗುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ಈಗ ಇದೆಲ್ಲರಿಗೂ ಅನ್ವಯವಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಡಾಕ್ಟರ್ ಕೇಶವ್ ಅವರು ಹೇಳಿದಾಗೆ, ಪ್ರೊಫೆಸರ್ ಕೇಶವ್ ಅವರು ಹೇಳಿದಾಗೆ, ನೀವು ಎಂಪ್ಲಾಯೀಸ್ ಆಗಿದ್ದರೆ ನಿಮಗೂ 12 ಲಕ್ಷದ 70, ಯಾಕಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಇದೆಯಲ್ಲ, ಆ ಬೆನಿಫಿಟ್ಟು ಸಿಗುತ್ತೆ. ಬೇರೆಯವರಿಗಾದರೆ ಲಾಸ್ಟ್ ಇಯರ್ ತನಕ, ಈಗ ಇಯರ್ ಎಂಡ್ ಎಷ್ಟು 7 ಲಕ್ಷ ರೂಪಾಯಿ ತನಕ ಉಳಿದಿದ್ರ ಮೇಲೆ ಕಟ್ಟಬೇಕಾಗಿತ್ತು. ಈಗ ಯಾರೂ ಸಹ ಸರ್ ಟ್ರಸ್ಟ್ ಮೀ 10 ಲಕ್ಷ ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ನಿರೀಕ್ಷೆ ಮಾಡಿರಲಿಲ್ಲ. 12 ಲಕ್ಷ ರೂಪಾಯಿ ತನಕ ಅಂದರೆ ಟ್ರಸ್ಟ್ ಮೀ ಇಟ್ ಈಸ್ ಎಕ್ಸಲೆಂಟ್, ರಿಮಾರ್ಕಬಲ್. ಆಡಿಂಗ್ ಟು ಹಿಮ್, ಈಗ 12 ಲಕ್ಷ ಬರುವವ್ರಿಗೆ ಈಗ ಅಂಕಿಅಂಶ ಅವರೇ ಕೊಟ್ಟಿರೋ ಪ್ರಕಾರ 80,000 ಇಸ್ ದ ಸೇವಿಂಗ್ಸ್. ಅಂದರೆ ಲಾಸ್ಟ್ ಇಯರ್ ನಿಮಗೆ 12 lakhs ಬಂದಿದ್ರೆ ಈ ವರ್ಷ 12 lakhs ಬಂದರೆ ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಯು ವಿಲ್ ಬಿ ಸೇವಿಂಗ್ 80,000 rupees. ಹಾಗೆಯೇ 15 lakhs ವರೆಗೂ ನಿಮಗೆ ಲಾಸ್ಟ್ ಇಯರ್ 15 lakhs ಬಂದಿದ್ರೆ ನನಗೆ ಟೋಟಲ್ ಇನ್ಕಮ್, ನನಗೆ 1 ಲಕ್ಷ, ಇವತ್ತು 1 ಲಕ್ಷ ಉಳಿತಾ ಇದೆ. ಲಾಸ್ಟ್ ಇಯರ್ ನಾನು 1 ಲಕ್ಷ ಎಕ್ಸ್ಟ್ರಾ ಕಟ್ತಾ ಇದ್ದೆ, ಇವತ್ತು ನಾನು 1 ಲಕ್ಷ ಉಳಿಸ್ತಾ ಇದ್ದೀನಿ. ಸೊ ಇದ್ರ ಪ್ರಕಾರ ನಾನು ಹೇಳ್ತಾ ಇರೋದು. ಹಂಗಾಗಿ ಅವರು ಟೋಟಲ್ ಹೇಳಿರೋದು 3 ಟ್ರಿಲಿಯನ್ ರೂಪಾಯಿಗಳನ್ನ ಸರ್ಕಾರ ಫೋರ್ಗೋ ಮಾಡ್ತಾರೆ. ಸುಮಾರು ಜನ ಈಗ ಕೇಳ್ತಾ ಇರೋದು ಏನು ಅಂತ ಅಂದ್ರೆ, ಈ ಸರ್ಚಾರ್ಜ್ ಅನ್ನುವಂಥದ್ದು ಉಳಿದಂತ ಸ್ಲ್ಯಾಬ್ ಮೇಲೂ ಇದೆಯಾ? ಎಲ್ಲದ್ರ ಮೇಲೂ ಇರುತ್ತೆ. ಎಲ್ಲ ಕ್ಯಾಲ್ಕುಲೇಟ್ ಆಗಿನೂ ನಮ್ಗೆ ಅಪ್ ಟು 12 lakh rupees ಏನೇ ಟ್ಯಾಕ್ಸ್ ಬಂದ್ರು 87A ಕೆಳಗಡೆ ರಿಲೀಫ್ ಸಿಗುತ್ತೆ. ಸರ್ ಈಗ ಎಕ್ಸಾಂಪಲ್ 15 ಲಕ್ಷ ಸಂಬಳ ಇದ್ರೆ, ನಾನು ಹೇಳೋದು 12 ಲಕ್ಷ ತನಕ ಈಗ ರಿಬೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಈಗ ಉಳಿದಂತದ್ದು 12 ರಿಂದ 15 ಕ್ಯಾಲ್ಕುಲೇಷನ್ ನಾವು ಮಾಡಿದಂತ ಸಂದರ್ಭದಲ್ಲಿ 15% ಬರುತ್ತೆ. ಅವಾಗ ರಿಬೇಟ್ ಸಿಗಲ್ಲ ನಿಮ್ಗೆ. ಸಿಗಲ್ಲ. ಈ ಕೆಳಗಿನ ಯಾವ ರಿಬೇಟ್ಗಳು ಸಿಗಲ್ಲ, ಯಾವುದು ಸಿಗಲ್ಲ. ಫುಲ್ 15 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬರ್ತಾ ಇತ್ತು ಅದು ಫುಲ್ 15 ಲಕ್ಷ ಯಾಕೆ ಹೋಗ್ತೀರಾ ಸರ್? 12 ಲಕ್ಷದ 1 ರೂಪಾಯಿ ಬಂದ್ರು ಕಟ್ಲೇಬೇಕಾಗುತ್ತೆ. ಜನಸಾಮಾನ್ಯರಿಗೆ ಅರ್ಥ ಆಗೋದೇನಪ್ಪ ಅಂದ್ರೆ, ಬಟ್ ಹೇಳ್ದಂಗೆ ಏನಂದ್ರೆ 7 ಲಕ್ಷ ತನಕ ಇತ್ತು, ಇವಾಗ ನಾವು 10 ಅಂತ ಅಂದ್ಕೊಂಡಿದ್ವಿ, ಆದ್ರೆ 12 ತನಕ ಬಂದು ನಿಂತಿದೆ. ಸೊ ಇದೊಂದು ಸಮಾಧಾನಕರ ಸಂಗತಿ. ಅಂದ್ರೆ ಏನು ಅಂದ್ರೆ, ಕೇಶವ್ ಅವರು ಅದನ್ನು ಮುಂದುವರಿಸಿ ಹೇಳಿದ್ರು. ವಿಶ್ಲೇಷಣೆ ಏನು ಅಂತಂದ್ರೆ, ಇದು ದೊಡ್ಡ ಹೊರೆ ಅಂತ ಅನಿಸಿದ್ರು ಕೂಡ ಅದರ ಲಾಭ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ. ಯಾಕಂದ್ರೆ ನಾವು ಬೆಳಗ್ಗೆ ಮಾತಾಡ್ತಾ ಇದೀವಿ, ಈಗ ದುಡ್ಡೇ ಅಡ್ಡಾಡ್ಲಿಲ್ಲ ಅಂತಂತಂದ್ರೆ ಯಾರಿಗೆ ಹೆಂಗ್ ಲಾಭ ಆಗಕ್ಕೆ ಸಾಧ್ಯ ಸರ್? ನಾವೆಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಸ್ಕೊಂಡಿರುವಂಥವ್ರು ದುಡ್ಡನ್ನೇ ನಾವು ಖರ್ಚು ಮಾಡಲಿಲ್ಲ ಅಂತಂತಂದ್ರೆ ಬೇರೆಯವ್ರು ಬದುಕೋದು ಹೆಂಗೆ, ಎಕಾನಮಿ ಬೆಳೆಯೋದು ಹೆಂಗೆ? ಬಹುಶಃ ಏನಂದ್ರೆ ಇದಕ್ಕೆ ಹೆಲ್ಪ್ ಆಗ್ಬೋದು ಅಂತ. ಸೊ ಉಳಿದಿರುವಂಥ ಅಮೌಂಟನ್ನು ಬೇರೆ ಬೇರೆದಕ್ಕೆ ಬಳಸ್ಕೋಬೋದು ಅವರು. ಸಾಕಷ್ಟು ಯೂಸ್ ಇದೆ ಅಂತ. ಹನುಮಂತರವರೇ, ಬಜೆಟನ್ನು ಗಮನಿಸಿದ್ರೆ ಏನು ಅನ್ಸುತ್ತೆ ಸರ್? ಮಧ್ಯಮ ವರ್ಗದವರಿಗೆ, ವಿಶೇಷವಾಗಿ ಸ್ಯಾಲ್ರಿ ಕ್ಲಾಸ್ನವ್ರಿಗೆ ಉಸಿರಾಟಕ್ಕೆ ಅವಕಾಶ ಆಗಿದೆ. ಬಟ್ ಇತರೆ ಬೆಳವಣಿಗೆಗಳಿದೆಯಲ್ಲ, ಹಣದುಬ್ಬರ, ಅವುಗಳಲ್ಲಿ ಅವರು ಈ ಹಣನ ಅಲ್ಲಿ ಕೊಡಬೇಕಾಗ್ತದೆ. ಇಟ್ ಈಸ್ ವೆರಿ ಕ್ಲಿಯರ್. ಅನ್ಎಂಪ್ಲಾಯ್ಮೆಂಟ್ಗೆ ಓವರ್ ಆಲ್ ಬಜೆಟಲ್ಲಿ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಎಕಾನಮಿ ಬೆಳವಣಿಗೆಗೆ, GDP ಗ್ರೋತ್ಗೆ
ಕೆಲವರು ಜಿ ಡಿ ಪಿ ಗ್ರೋತನ್ನು ಇಡೀ ದೇಶದ ಜನರ ಜಿ ಡಿ ಪಿ ಗ್ರೋತ್ ಅಂತ ತಗೋಬಾರ್ದು. ನಮ್ಮ ದೇಶ ಮೆಜಾರಿಟಿ ಮಧ್ಯಮ ವರ್ಗದವರು, ಅದನ್ನು ಬಿಟ್ಟರೆ ಲೋಯರ್ ಮಿಡಲ್ ಕ್ಲಾಸ್ ಅವರು ಅವರ ಬಜೆಟನ್ನು ಓವರಾಲ್ ಪರಿಗಣನೆ ಮಾಡಿ ಹೆಚ್ಚು ಜನರನ್ನ. ನಾನು ಮೊನ್ನೆ ಲಾಸ್ಟ್ ಟೈಮ್ ಒಂದ್ಸರಿ ಹೇಳಿದ್ದೆ, ನಾವು SLC ಎಕ್ಸಾಮ್ ಬರೀಬೇಕಾದ್ರೆ ಈ ಮಾತನ್ನು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ. ನೀವು ಈ ಮಾತನ್ನು ಯಾರಿಗೆ ಹೇಳ್ತಾ ಇದ್ದೀರಿ, ಯಾವ ಕಾರಣಕ್ಕೆ ನೇರವಾಗಿ ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಅರ್ಥ ಆಗ್ತಾ ಇದೆ. ನೇರವಾಗಿ ಬಜೆಟ್ ಬಗ್ಗೆ ತುಂಬ ಏನು ಕಂಫರ್ಟಬಲ್ ಝೋನಲ್ಲಿ ಇದ್ದಾರಲ್ಲ ಅವ್ರಿಗೆ ಬಹಳ ಖುಷಿ ವಿಚಾರಗಳು ಬಜೆಟಲ್ಲಿ ಸಿಗ್ತಿವೆ. ಈಗ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಕೇಳ್ತಾ ಇದ್ದೆ ನಾನು. ಆದರೆ ಈ ಕಂಫರ್ಟ್ ಝೋನಲ್ಲಿ ಇಲ್ಲದೆ ಇರೋರ ಬಜೆಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನಿಸ್ತದೆ ನನಗೆ. ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆ ದೊಡ್ಡ ನೆಟ್ವರ್ಕನ್ನು ನೀವು ಬಜೆಟ್ ಒಳಗಡೆ ತರಲಿಕ್ಕೆ ಬಜೆಟ್ಟು ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಏನು ಕಾಣ್ತಿಲ್ವ ನಿಮಗೆ? ಎಲ್ಲಿ ಹೇಳಿ ನನಗೆ. ಅಲ್ಲ, ನಾನು ಹೇಳ್ತಿರೋ ಇಲ್ಲ ಅಂತ. ಅದಕ್ಕೆ ನೀವು ಏನಾದರೂ ಕಂಡ್ರೆ ಹೇಳಿ, ಲೆಟ್ ಮಿ ಗೆಟ್ ಎನ್ಲೈಟೆಂಡ್. ಕೇಳ್ತಾ ಇದ್ದೀನಿ ಅವ್ರ ಮಾತನ್ನು ಇಷ್ಟೊತ್ತು ಕೇಳಿ ನಾನು ಈ ಕಾಮೆಂಟ್ ಮಾಡ್ತಿರೋದು, ಇಷ್ಟೊತ್ತು ಕೇಳ್ಕೊಂಡು ಮಾಡ್ತೀನಿ. ಇನ್ನು ಕಾರ್ಪೊರೇಟ್ ಟ್ಯಾಕ್ಸ್ ಅಲ್ಲಿ ಏನಾದ್ರು ಅದನ್ನೇನು ಅನೌನ್ಸ್ ಮಾಡಿಲ್ಲ. ಕಾರ್ಪೊರೇಟ್ ಈಗ ಲೀಸ್ಟ್ ಇದೀವಿ ನಾವು, ಲೀಸ್ಟ್ ಇದೀವಿ ಈಗ. ಸರ್ ಕೇಳ್ತಾ ಇದ್ದಾರೆ, ಒಂದು ನಿಮಿಷ ನಾನು ಹೇಳ್ತೀನಿ. ಏನಾದ್ರು ಅನುಕೂಲ ಆಗೋ ನಿಟ್ಟಿನಲ್ಲಿ ಅಲ್ಲ, ಈ ಬಜೆಟಿನ ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ? ಇದು ಯಾವುದೂ ಅಲ್ಲ. ನಾವು ಯಾರೂ ಸಹ ವಾಟ್ ಈಸ್ ದ ಸ್ಟೆಬಿಲಿಟಿ ಆಫ್ ಇಂಡಿಯನ್ ಎಕಾನಮಿ ಅಂತ ನಾವು ಯೋಚನೆ ಮಾಡಿಲ್ಲ. ಅದು ನಿಮಗೆ ಪೂರ್ಣ ಭರವಸೆ ಸಿಗ್ತಾ ಇದೆ. ನೆನ್ಪಿಟ್ಕೊಳ್ಳಿ, 2020-21 ಬಜೆಟ್ ಮಂಡನೆ ಮಾಡುವಾಗ ಅವರು 3.5%, ಪ್ರೊಫೆಸರ್ ಕೇಶವ್ ಅವರಿಗೆ ಚೆನ್ನಾಗಿ ನೆನಪಿರುತ್ತೆ, 3.5% ವಿತ್ತೀಯ ಕೊರತೆ ಅಂತ ಹೇಳಿದರು. ಅಂದರೆ ಸುಮಾರು 7,96,000 ಕೋಟಿ ರೂಪಾಯಿ ವಿತ್ತೀಯ ಕೊರತೆ ಅಂತ ಹೇಳಿದರು. ಕೊನೆಗಾಗಿದ್ದು ಎಷ್ಟು ಗೊತ್ತಾ? ಇಟ್ ಕೇಮ್ ಟು 18 lakh crores. 9.5% ಬಂತು. ಆ ವರ್ಷ ಲಾಕ್ಡೌನ್ ಆಗಿರುವಂಥದ್ದು. ಶಾಲೆ ಕಂಟಿನ್ಯೂ ಆಮೇಲೆ ಇಲ್ಲ ಅಲ್ಲ, ಇನ್ನೊಂದು ವಿಚಾರನ ಈಗ 9.5% ಇಂದ ಈ ವರ್ಷ ಅದನ್ನು 4.5% ಇಳಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂಡ್ ದೇ ಹ್ಯಾವ್ ಡನ್ ದಟ್. 4.4. ರಿಮಾರ್ಕಬಲ್ ಥಿಂಗ್ಸ್ ದೇ ಹ್ಯಾವ್ ಡನ್ ಸರ್. ಇಡೀ ಜಗತ್ತಿಗೆ ಭಾರತದ ಬಜೆಟ್ಟಿನ ಮೇಲೆ ಫಾರ್ ದ ಫಸ್ಟ್ ಟೈಮ್ ದೇ ಆರ್ ಗೆಟಿಂಗ್ ಕಾನ್ಫಿಡೆನ್ಸ್. ನೀವು ಹಂಗೆ ಹೇಳ್ಬಿಟ್ರೆ ಹಿಂದೆಲ್ಲ ಹಾಗಲ್ಲ, ನಾನು ಉತ್ತರ ಹೇಳ್ಬಿಡ್ತೀನಿ. ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಆಯಿಲ್ ಬಾಂಡ್ಸು ಆಕ್ಚುಲಿ ವಿತ್ತೀಯ ಕೊರತೆಯಲ್ಲಿ ಬರಬೇಕು, ಇಲ್ಲ ಅದನ್ನು ಪಬ್ಲಿಕ್ ಅಲ್ಲಿ. ಸರ್ ಅವ್ರನ್ನ ಲೇವಡಿ ಮಾಡ್ತಿರೋದಲ್ಲ ನನ್ನ ಉದ್ದೇಶ, ಪ್ಲೀಸ್. ಆಮೇಲೆ ನಾನು ಆ ದೃಷ್ಟಿಲಲ್ಲ, ಅದೇನು ಅಂದ್ರೆ ವಿತ್ತೀಯ ಕೊರತೆಯಿಂದ ಹೊರಗಿಟ್ಬಿಡ್ತಿದ್ರು. ಸೋ ಮೆನಿ ಥಿಂಗ್ಸ್ ಈ ಥರದ್ದೆಲ್ಲ. ಆವಾಗ ಶ್ರೂಡ್ ಎಕಾನಮಿಸ್ಟಿಗೆ ಇಲ್ಲ ಇದರಲ್ಲಿ ಏನೋ ಇದ್ದಿದೆ ಅಂತ ಗೊತ್ತಾಗ್ತಿತ್ತು. ಈಗ ಸರ್ ನಿಮಗೆ ಜಗತ್ತಿನಲ್ಲಿ ಇವತ್ತು ಯಾಕೆ ಕ್ರೈಸಿಸ್ ಇದೆ, ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ 1 ವರ್ಷದ ನಂತರದಲ್ಲಿ ಹಾಗೆ ಕಂಟಿನ್ಯೂ ಮಾಡಿದ್ರು. ನಾವು ಹಾಗಲ್ಲ, 9.5, 8, 7, ಹೋದ ವರ್ಷ 5.6 ತಂದ್ವಿ ಸರ್. ಈಗ 4.4ಕ್ಕೆ ತಂದಿರೋದ್ರಿಂದ ಏನು ಗೊತ್ತಾ? ದಿಸ್ ಈಸ್ ದ ಗೌರ್ನಮೆಂಟ್ ದಟ್ ವಾಕ್ಸ್ ದ ಟಾಕ್ ಆನ್ ಡೆಟ್ ಅಂತ. ಸಾಲದ ಬಗ್ಗೆ ಸರ್ ಮೊನ್ನೆ ದಿನ ಇಲಾನ್ ಮಸ್ಕ್ ಹೇಳಿದ್ದಾರೆ, ಇದೇ ಪರಿಸ್ಥಿತಿ ಕಂಟಿನ್ಯೂ ಆದರೆ 10 ವರ್ಷದಲ್ಲಿ ಅಮೇರಿಕ ಬ್ಯಾಂಕ್ರಪ್ಟ್ ಆಗುತ್ತೆ ಎಂದಿದ್ದಾರೆ. ಡಾಲರ್ ಕೊಲ್ಯಾಪ್ಸ್. ಹೌದು, ಪರಿಸ್ಥಿತಿ ಹಾಗಿರೋವಾಗ ಮನೆ ಯಜಮಾನ್ರೆ ಹೇಗಿರ್ಬೇಕು ಹೇಳಿ? ಒಂದು ಸ್ವಲ್ಪ ಶಿಸ್ತಲ್ಲಿ ಇರಬೇಕು. ಅದನ್ನು ನಾನು ನೋಡಬೇಕಾಗಿರೋದು ಫಿಸ್ಕಲ್ ಕನ್ಸಾಲಿಡೇಷನ್ ಅಂತ ಕರಿತೀವಿ. ವಿತ್ತೀಯ ಒಂದು ಇದೆಯಾ? ಖಂಡಿತವಾಗ್ಲೂ ಸಹ ಇದೆ. ಪ್ರೊಫೆಸರ್ ಕೇಶವ್ ಅವರು ಇದ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಇದರ ಲಾಭ ನಷ್ಟಗಳೇನು ಸರ್? ಇದರ ಇದು ಯಾವುದೂ ಅಲ್ಲ, ಇದು ಒಂದು ಭಾಗ. ಇದು ಸ್ಟೆಬಿಲಿಟಿ ಇದೆ, ಆರ್ಥಿಕತೆಯಲ್ಲಿ ನಿಜವಾಗ್ಲೂ ಸ್ಟೆಬಿಲಿಟಿ ತಂದಿದೆ. ಎರಡನೇದಾಗಿ ನಮ್ಮ ದೇಶದ ದೊಡ್ಡ ಸಮಸ್ಯೆ ಯಾವ್ದು ಗೊತ್ತಾ? ತಾವೇ ಹೇಳಿ, ನಿಮ್ಗೆ ಆಗತ್ತೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಸರ್ ಈಗ ಏನಾಗಿದೆ ಅಂದರೆ ಪ್ರತಿ ವರ್ಷ 76.8 ಲಕ್ಷ ಹೊಸ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಆಗೋದಲ್ಲ, ಸೃಷ್ಟಿ ಆಗಲೇಬೇಕಾದ ಅನಿವಾರ್ಯತೆ ಇದೆ. ನಾನ್ ಫಾರ್ಮ್ ಸೆಕ್ಟರ್, ನಾನ್ ಫಾರ್ಮ್, ಎಸ್, ಯು ಸೆಡ್ ಇಟ್ ಬ್ಯೂಟಿಫುಲಿ. ಅಂದರೆ ಕೃಷಿಯೇತರ ವಲಯದಲ್ಲಿ ಪರ್ಫೆಕ್ಟ್, ಥ್ಯಾಂಕ್ ಯು ವೆರಿ ಮಚ್. 76.8 ಲಕ್ಷ ಹೊಸ ಉದ್ಯೋಗ 2032 ತನಕ ಸೃಷ್ಟಿಯಾಗಬೇಕು. ಅದು ಸೃಷ್ಟಿಯಾಗಬೇಕು ಅಂದರೆ ನಾವು ಪ್ರತಿ ವರ್ಷ 7.8% GDP ಅಭಿವೃದ್ಧಿ ಸಾಗಿಸಬೇಕು. ಇದು ಅಷ್ಟು ಸುಲಭಕ್ಕಲ್ಲ. ದಿಸ್ ಈಸ್ ವೇರ್ ನಿಮ್ಮ ಉತ್ಪಾದನಾ ವಲಯ ಈ ಪಿಕ್ಚರಿಗೆ ಬರುತ್ತೆ. ಇದು ಏನು ಅಂದರೆ ಕೃಷಿಯೇತರ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ತರುವಂತಹ ಸಾಮರ್ಥ್ಯವಿರುವ ಕ್ಷೇತ್ರ. ಹೇಗೆ ಅಂದರೆ ಇದು ಉತ್ಪಾದನೆ ಆರಂಭ ಮಾಡ್ತು ಅಂದರೆ ಸಪೋಸ್ ಸ್ಟೀಲ್ ಫ್ಯಾಕ್ಟ್ರಿ ನಿಮ್ಮ ಜೊತೆಯಲ್ಲಿ ಗಣಿಗಾರಿಕೆಯನ್ನು ತೆಗೆದುಕೊಳ್ಳುತ್ತೆ, ನಿಮ್ಮ ಜೊತೆಯಲ್ಲಿ ಪವರ್ ಸೆಕ್ಟಾರನ್ನು ತೆಗೆದುಕೊಳ್ಳುತ್ತೆ, ನಿಮ್ಮ ಜೊತೆಯಲ್ಲಿ ಲಾಜಿಸ್ಟಿಕ್ಸ್ ಅಂದರೆ ಇಡೀ ಸಮಗ್ರವಾಗಿ ಅಭಿವೃದ್ಧಿ ಬರುತ್ತೆ. ಎರಡನೇದು ಇನ್ನೊಂದು, ಇದು ಬರೀ ಸೆಮಿ ಸ್ಕಿಲ್ಡ್ ಪೀಪಲಿಗೆ ಮಾತ್ರ ಅಲ್ಲ, ಸೆಮಿ ಸ್ಕಿಲ್ಡ್ ಪೀಪಲ್ಗಳಿಗೂ ಸಹ ಕೆಲಸ ಸಿಗುತ್ತೆ. ಇದರಲ್ಲಿ
ನಿರುದ್ಯೋಗ ಸಮಸ್ಯೆಯನ್ನು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ಉತ್ಪಾದನಾ ವಲಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಸೆಮಿ ಸ್ಕಿಲ್ಡ್ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ? ಈಗ ನೋಡಿ, ಲೆದರ್ ಆ್ಯಂಡ್ ಈ ಪಾದರಕ್ಷೆಗಳಿದಾರಲ್ಲ, ಅದನ್ನಕ್ಕೆ ಜನ ಬರದೇ ಇರ್ಬೋದು, ಒಂದು ಸ್ಕೀಮ್ ಕೊಟ್ಟಿದ್ದಾರೆ PLI ಅಂತ. ಈ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡಿ, ನೀವು ಏನು ಉತ್ಪಾದನೆ ಮಾಡ್ತೀರಲ್ಲ ಅದರ ಲಾಭದ ಮೇಲಲ್ಲ, ಅದರ ಮಾರುಕಟ್ಟೆಯ ಮೌಲ್ಯದ ಮೇಲೆ 6% ಕ್ಯಾಶ್ ಇನ್ಸೆಂಟಿವ್ ಕೊಡ್ತೀವಂತ. PLI ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್. ಇದರಲ್ಲಿ ಹೈಯೆಸ್ಟು ಸೆಮಿ ಸ್ಕಿಲ್ಡ್ ಪೀಪಲ್ಗಳಿಗೆ ಕೆಲಸ ಸಿಗುತ್ತೆ ಸರ್. ತುಂಬ ಕೆಲಸಗಳಾಗಿದೆ. ನಿಮಗೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನು ತರ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಯಾಕಂದರೆ ನಾವು ನೆನಪಿರಲಿ, ನಾವು 4ನೇ ಕೈಗಾರಿಕಾ ಕ್ರಾಂತಿಯ ಹೊಸ್ಲಲ್ಲಿದ್ದೀವಿ. ನಾವು ಯಾರೂ ಯೋಚನೆ ಮಾಡ್ತಿಲ್ಲ. ನಾವು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಸರ್, ಈ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಏನು ಹೇಳ್ತೀವಿ, ಇದು ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗುತ್ತೆ. ಒಂದು ಕಷ್ಟದ ಪ್ರಶ್ನೆ ಒಂದು ಕೇಳ್ಬಿಡ್ತೀನಿ. ಏನು ಅಂತಂದ್ರೆ, ಇದರಲ್ಲಿ ಅಮೆರಿಕದ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ. ಯಾಕಂದ್ರೆ ನಾವು ಅಮೆರಿಕದ ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಟ್ರಂಪ್ನ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಪ್ರಭಾವ ಎಷ್ಟರ ಮಟ್ಟಿಗಿದೆ. ಯಾಕಂದ್ರೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡ್ಲಿಕ್ಕೆ ಕೊಟ್ಟಿದ್ದಾರೆ. ನಂಬರ್ 1, ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರೆದ್ರೆ ಒಂದಲ್ಲ ಒಂದು ದಿವಸ ಅಮೆರಿಕ ದಿವಾಳಿ ಆಗುತ್ತೆ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಎಷ್ಟರ ಮಟ್ಟಿಗೆ ಗಮನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಬೇರೆ ಬೇರೆ ಕಡೆಯಿಂದ ಬರುವಂತ ವಸ್ತುಗಳಿಗೆ ನೀವು 100% 60% ಟ್ಯಾಕ್ಸ್ ಹಾಕುವಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅಂತ. ಬ್ಯೂಟಿಫುಲ್ ಕ್ವಶನ್ ರಂಗನಾಥ್, ಬ್ಯೂಟಿಫುಲ್ ಕ್ವಶನ್, ಥ್ಯಾಂಕ್ ಯು. ಅದಕ್ಕೋಸ್ಕರ ಇದೇ ತಿಂಗಳು, ಮುಂದಿನ ತಿಂಗಳು ಅಲ್ಲ, ಇದೇ ತಿಂಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮೇರಿಕಕ್ಕೆ ಹೋಗ್ತಿದ್ದಾರೆ ಅಂತ ಮೋದಿ ಹೇಳಲಿಲ್ಲ, ಟ್ರಂಪ್ ಹೇಳಿದ್ದಾರೆ. ದೇರ್ ಈಸ್ ಗೋಯಿಂಗ್ ಟು ಬಿ ಎ ಸಮ್ಮಿಟ್ ಬಿಟ್ವೀನ್, ನಿಮಗೆ ಮೋದಿ ಮತ್ತು ಟ್ರಂಪ್ ಅವರ ಮಧ್ಯೆ ಒಂದು ಶೃಂಗಸಭೆ ನಡೀತಾ ಇದೆ. ಈ ತಿಂಗಳೇ ಹೋಗ್ತಿದ್ದಾರೆ. ಯಾಕಂದರೆ ಅವರಿಗೆ ನಾವು ಬೇಕು, ಒಪ್ಕೋತೀವಿ, ಜಿಯೋ ಪೊಲಿಟಿಕಲ್ ಸೋ ಮೆನಿ ರೀಸನ್ಸ್. ನಮಗೂ ಸಹ ಬೇಕು. ನಮಗೆ ಹೈಯೆಸ್ಟ್ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗುವಂಥದ್ದು ಅಮೇರಿಕಕ್ಕೆ. ನಮ್ಮ ಸರಕುಗಳ ಮೇಲೆ ಟ್ಯಾರಿಫ್ ಬೀಳಬಾರ್ದು, ಬಿದ್ದರೂ ಗಣನೀಯವಾಗಿ ಕಡಿಮೆ ಇರಬೇಕು. ನಮಗೇನು ಗೊತ್ತಾ ಸರ್, ನಮ್ಮ ಸಮಸ್ಯೆ ಏನು ಅಂದರೆ, ನಮಗೆ ಈ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ಲಿ ಯುವಕರಿಗೆ ಕೆಲಸ ಸಿಗೋದಿಲ್ಲ. ದ ಚಾಲೆಂಜಸ್ ಆರ್ ಎನಾರಮಸ್. ಲಕ್ಕಿಲಿ ಇಲ್ಲಿ ತನಕ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ನಿಮಗೆ ಮೊನ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವರದಿ ಬಂದಿದೆ. ಕಳೆದ 10 ವರ್ಷಗಳಲ್ಲಿ 17.9 ಕೋಟಿ ಉದ್ಯೋಗ ಸೃಷ್ಟಿ, ಪರ್ಟಿಕ್ಯುಲರ್ಲಿ 23-24ರಲ್ಲಿ 4.6 ಕೋಟಿ ಉದ್ಯೋಗ. ಸದ್ಯಕ್ಕೆ ತೃಪ್ತಿಯಾಗತ್ತೆ. ವಾಟ್ ಅಬೌಟ್ ದ ಫ್ಯೂಚರ್? ಇದು ಇಲ್ಲಿ ತನಕ ಸರಿ ಸರ್, ಮುಂದಿನ ಬಗ್ಗೆ ಯೋಚನೆ ಮಾಡೋಣ. ಆ ದೃಷ್ಟಿಯಿಂದ ಹೇಳಿದಾರೆ ಉತ್ಪಾದನಾ ವಲಯದ ಕ್ರಾಂತಿ ಬೇಕೇ ಬೇಕು. ಅದು ಬರೀ ನಾವು ಚಪ್ಪಲಿನಲ್ಲಿ, ಇದರಲ್ಲಿ ಫರ್ನಿಚರ್ಸ್ನಲ್ಲಿ ಇರಲಿಕ್ಕಾಗೋದಿಲ್ಲ. ನಮ್ಮ ಅದೃಷ್ಟಕ್ಕೆ ಗಾರ್ಮೆಂಟ್ಸ್ನಲ್ಲಿ ನಿಮಗೆ ನಾನು ಅದಕ್ಕೆ ಸಂತೋಷ ಪಡ್ತಿಲ್ಲ, ಯಾರೂ ತಪ್ಪು ತಿಳ್ಕೊಬೇಡಿ. ಬಾಂಗ್ಲಾದೇಶದ ಸಮಸ್ಯೆಯಲ್ಲಿ ಆ ರಾಜಕೀಯ ಅಸ್ಥಿರತೆ ನಮಗೊಂದು ವರದಾನ ಆಗಿಬಿಟ್ಟಿದೆ. ನಿಮಗೆ ಸರ್ಕಾರ 350 ಕೋಟಿ ಇದರಲ್ಲಿ ಹೇಳಿದ್ರು, ಅದನ್ನು $350 ಬಿಲಿಯನ್ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಟೆಕ್ಸ್ಟೈಲ್ ಮಾರುಕಟ್ಟೆ. ಈಗ ನಿಮಗೆ ತಿರುಪೂರ್ ಇರ್ಬೋದು, ನಾಸಿಕ್ ಇರ್ಬೋದು, ಕೇಶವ್ ಅವರೇ, ಅಥವಾ ನಾಯ್ಡಾ ಇರ್ಬೋದು, ಇಲ್ಲಿ ಎಲ್ಲ ಕಡೆನಲ್ಲಿ ಇವೆಲ್ಲ ನಮ್ಗೆ ಅನುಕೂಲ ಆಗ್ತಾ ಇದೆ. ನಮಗೆ ಇದನ್ನು ನಾವು ಆಪರ್ಚುನಿಟಿ ತಗೊಳ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಕ್ರಾಂತಿ ಬಂದಾಗ ಮಾತ್ರ ನಮ್ಮ ಯುವ ಪೀಳಿಗೆಯ ಡೆಮೋಗ್ರಾಫಿಕ್ ಅನ್ನೋದು ಸ್ಟ್ರೆಂತ್ ಆಗುತ್ತೆ.